ಈಗ ನಾವು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ಬಗ್ಗೆ ಕಲ್ತಿರೋದನ್ನ ಒಟ್ಟಿಗೆ ಪರಿಶೀಲಿಸೋಣ. ಇಲ್ಲಿ ಎಡಬದಿಯಲ್ಲಿ ಕಾಣ್ತಿರೋದು ಒಂದು ಪ್ರಾಣಿ ಜೀವಕೋಶ, ಬಲಭಾಗದಲ್ಲಿ ಸಸ್ಯ ಜೀವಕೋಶದ ಚಿತ್ರಣ. ಇವುಗಳ ಮುಖ್ಯ ರಚನೆಗಳು ಮತ್ತು ಕಾರ್ಯಗಳನ್ನ ಇಲ್ಲಿ ತೋರಿಸಲಾಗಿದೆ. ಮೊದಲು ಜೀವಕೋಶದ ಹೊರಭಾಗವನ್ನ ಗಮನಿಸೋಣ. ಎರಡರಲ್ಲೂ ಎಕ್ಸ್ಟ್ರಾ ಸೆಲ್ಯುಲೋರ್ ಮ್ಯಾಟ್ರಿಕ್ಸ್ ಕಂಡುಬರುತ್ತೆ. ಪ್ರಾಣಿ ಕೋಶದ ಹೊರಭಾಗದಲ್ಲಿ ಇರುವ ಈ ನಾರುಗಳನ್ನ ಕೊಲೋಜನ್ ಅಂತ ಕರಿಬಹುದು ನಾವು. ಜೀವಕೋಶಗಳನ್ನ ತಮ್ಮ ಸ್ಥಾನದಲ್ಲೇ ಹಿಡಿದುಕೊಂಡು ಪರಸ್ಪರ ಸಂಪರ್ಕವನ್ನ ಸಾಧಿಸಲು ಇದು ಸಹಾಯ ಮಾಡುತ್ತೆ. ಇವು ಕೆಲವೊಮ್ಮೆ ಜೀವಕೋಶಗಳಿಗೆ ಸೂಚನೆಗಳನ್ನ ಕೂಡ ತಲುಪಿಸುತ್ತೆ. ಸಸ್ಯ ಜೀವಕೋಶಗಳಲ್ಲಿ ಈ ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ನ ಜೊತೆಗೆ ಕೋಶಭಿತ್ತಿ ಕೂಡ ಕಂಡುಬರುತ್ತೆ. ಕೋಶಭಿತ್ತಿ ಸಸ್ಯ ಜೀವಕೋಶಕ್ಕೆ ದೃಢತೆ ಮತ್ತು ಆಕಾರವನ್ನ ನೀಡುತ್ತೆ. ಪ್ರಾಣಿ ಜೀವಕೋಶಗಳಲ್ಲಿ ಈ ಕೋಶಭಿತ್ತಿ ಇರೋದಿಲ್ಲ. ಇದು ಒಂದು ಪ್ರಮುಖ ವ್ಯತ್ಯಾಸ. ಈಗ ಒಂದು ಪದರ ಒಳಗೆ ಹೋಗೋಣ. ಎರಡರಲ್ಲೂ ಕೋಶಪೊರೆ ಇರುತ್ತೆ. ಈ ಕೋಶಪೊರೆಯನ್ನ ನಾವು ಪ್ಲಾಸ್ಮಾ ಪೊರೆ ಅಂತ ಕೂಡ ಕರಿತೇವೆ. ಇದು ಕೋಶವನ್ನ ಸುತ್ತುವರೆದಿರೋ ಪ್ರಮುಖ ಪದರ. ಇದು ಪದಾರ್ಥಗಳು ಒಳನುಗ್ಗೋದನ್ನ ಹೊರ ಹೋಗೋದನ್ನ ನಿಯಂತ್ರಣ ಮಾಡುತ್ತೆ. ಅಷ್ಟೇ ಅಲ್ಲ, ಸಮೀಪದ ಜೀವಕೋಶಗಳ ನಡುವೆ ಸಂಪರ್ಕ ಮಾರ್ಗಗಳನ್ನ ಕೂಡ ಸೃಷ್ಟಿಸಿಕೊಡುತ್ತೆ. ಸಸ್ಯ ಜೀವಕೋಶಗಳಲ್ಲಿ ಪ್ಲಾಸ್ಮೋಡೆಸ್ಮಾಟಾ ಇರುತ್ತೆ. ಇವು ಜೀವಕೋಶಗಳ ನಡುವೆ ಸಂವಹನ ಮತ್ತು ಪದಾರ್ಥಗಳ ಸಾಗಾಣಿಕೆಗೆ ಸಹಾಯ ಮಾಡುತ್ತೆ. ಪ್ರಾಣಿ ಜೀವಕೋಶಗಳಲ್ಲಿ ಗ್ಯಾಪ್ ಜಂಕ್ಷನ್ಗಳು ಕಂಡುಬರುತ್ತೆ. ಇವು ಕೂಡ ಸಹಜೀವಕೋಶಗಳ ನಡುವೆ ಸಂಪರ್ಕವನ್ನ ಕಲ್ಪಿಸಿಕೊಡುತ್ತೆ. ಆದ್ರೆ ಇದು ಎಲ್ಲಾ ಜೀವಕೋಶಗಳಲ್ಲಿ ಇರೋದಿಲ್ಲ. ಗ್ಯಾಪ್ ಜಂಕ್ಷನ್ಗಳು ವಿಶೇಷವಾಗಿ ಹೃದಯ ಜೀವಕೋಶಗಳಲ್ಲಿ ಕಂಡುಬರುತ್ತೆ. ಇನ್ನಷ್ಟು ಒಳಗೆ ಹೋಗಿ ನೋಡಿದ್ರೆ ಒಂದು ಪ್ರಮುಖ ವಿಷಯ ನಮ್ಮ ಗಮನಕ್ಕೆ ಬರುತ್ತೆ. ಎಲ್ಲಾ ಪೊರೆಗಳು, ಹೊರಗಿನ ಕೋಶ ಪೊರೆಯಾಗಿರ್ಬೋದು, ಕಣದಂಗಗಳ ಪೊರೆಗಳಾಗಿರ್ಬೋದು, ಇವೆಲ್ಲವೂ ಲಿಪಿಡ್ ದ್ವಿಪದರ ಅಥವಾ ಫಾಸ್ಫೋಲಿಪಿಡ್ ದ್ವಿಪದರಗಳಿಂದ ನಿರ್ಮಿತವಾಗಿರುತ್ತೆ. ಈ ಲಿಪಿಡ್ ದ್ವಿಪದರದಲ್ಲಿ ಹೈಡ್ರೋಫಿಲಿಕ್ ಹೆಡ್ಸ್ ಹೊರಭಾಗದ ಕಡೆ ಮುಖ ಮಾಡಿದ್ರೆ, ಹೈಡ್ರೋಫೋಬಿಕ್ ಟೇಲ್ಸ್ ಒಳಭಾಗದ ಕಡೆ ಮುಖ ಮಾಡಿರುತ್ತೆ. ಇವು ಸೇರಿ ಪೊರೆಯ ರಚನೆ ಆಗಿರುತ್ತೆ. ಈಗ ನಾವು ಜೀವಕೋಶದ ಒಳಭಾಗಕ್ಕೆ ಹೋಗೋಣ. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಎರಡರಲ್ಲೂ ಸೈಟೋಸ್ಕೆಲಿಟನ್ ಇರುತ್ತೆ. ಸೂಕ್ಷ್ಮ ತಂತುಗಳು ಅಂದ್ರೆ ಮೈಕ್ರೋಫಿಲಮೆಂಟ್ಸ್ ಜೀವಕೋಶಕ್ಕೆ ಆಧಾರ ಮತ್ತು ಚಲನೆಯಲ್ಲಿ ಸಹಾಯ ಮಾಡುತ್ತೆ. ಸೂಕ್ಷ್ಮ ನಳಿಕೆಗಳು ಜೀವಕೋಶದ ಆಕಾರವನ್ನ ಕಾಪಾಡುತ್ತೆ. ಹಾಗೆಯೇ ಮಧ್ಯಮ ತಂತುಗಳು ಕೂಡ ಇರುತ್ತೆ. ಇವುಗಳ ರಚನೆ ಬಹಳ ಸಂಕೀರ್ಣವಾದದ್ದು. ಆದ್ರೆ ಇಲ್ಲಿ ನಾವು ಒಂದು ಸರಳ ಚಿತ್ರವನ್ನ ತೋರಿಸಲಿಕ್ಕೆ ಇಚ್ಛಿಸ್ತೇವೆ. ಪ್ರಾಣಿ ಜೀವಕೋಶಗಳಲ್ಲಿ ಸೆಂಟ್ರೋಸೋಮ್ ಮಹತ್ವವಾದ ಪಾತ್ರವನ್ನ ವಹಿಸುತ್ತೆ. ಇದು ಸೂಕ್ಷ್ಮ ನಳಿಕೆಗಳನ್ನ ವ್ಯವಸ್ಥಿತಗೊಳಿಸುತ್ತೆ. ವಿಶೇಷವಾಗಿ ಜೀವಕೋಶದ ವಿಭಜನೆಯ ಸಮಯದಲ್ಲಿ ಇದು ಸ್ಪಷ್ಟವಾಗಿ ಕಂಡುಬರುತ್ತೆ. ಆದ್ರೆ ಸಸ್ಯ ಜೀವಕೋಶಗಳಲ್ಲಿ ಸೆಂಟ್ರೋಸೋಮ್ ಇರೋದಿಲ್ಲ. ಈಗ ಮತ್ತೊಂದು ಪ್ರಮುಖ ವ್ಯತ್ಯಾಸವನ್ನ ಗಮನಿಸೋಣ. ಸಸ್ಯ ಜೀವಕೋಶದಲ್ಲಿ ಕಾಣುವ ಈ ದೊಡ್ಡ ನೀಲಿ ಆಕಾರದ ಬಲೂನ್ ರೂಪದಲ್ಲಿದೆಯಲ್ವಾ, ಇದನ್ನ ಕೇಂದ್ರ ರಸದಾನಿ ಅಥವಾ ಸೆಂಟ್ರಲ್ ವ್ಯಾಕ್ಯೂಲ್ ಅಂತ ಕರೀತೇವೆ. ಈ ಕೇಂದ್ರ ರಸದಾನಿ ನೀರು ಮತ್ತು ಅಗತ್ಯ ಪೋಷಕಾಂಶಗಳನ್ನ ಸಂಗ್ರಹಿಸಿಡುತ್ತೆ. ದ್ರವ್ಯ ಮತ್ತು ಕಿಣ್ವಗಳು ಕೂಡ ಇರುತ್ತೆ. ತ್ಯಾಜ್ಯ ಪದಾರ್ಥಗಳನ್ನ ಸಂಗ್ರಹಿಸಲು ಕೂಡ ಸಹಾಯ ಮಾಡುತ್ತೆ. ಜೀವಕೋಶಕ್ಕೆ ಆಧಾರ ನೀಡುತ್ತೆ. ಒಂದು ಮುಖ್ಯ ವಿಷಯ ಏನಂದ್ರೆ, ನಾವು ಈ ಎಲ್ಲಾ ಕಣದಂಗಗಳ ಚಿತ್ರಗಳನ್ನ ನೋಡ್ತಾ ಇದ್ದೇವೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಆದ್ರೆ ವಾಸ್ತವವಾಗಿ ಜೀವಕೋಶಗಳು ಮತ್ತು ಅದರ ಕಣದಂಗಗಳ ಮೇಲೆ ಇನ್ನೂ ಸಂಶೋಧನೆ ನಡೀತಾನೇ ಇದೆ. ಮುಂದಿನ ವರ್ಷಗಳಲ್ಲಿ ನಾವು ಇವುಗಳ ಕಾರ್ಯ ಮತ್ತು ವರ್ತನೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಬಹುದು. ಕೇಂದ್ರ ರಸದಾನಿ ಸಸ್ಯ ಜೀವಕೋಶಗಳಲ್ಲಿ ಬಹಳ ದೊಡ್ಡದು ಮತ್ತು ಪ್ರಮುಖವಾಗಿದೆ. ಪ್ರಾಣಿ ಜೀವಕೋಶಗಳಲ್ಲಿ ಕೆಲವೊಮ್ಮೆ ರಸದಾನಿಗಳು ಕಂಡುಬರುತ್ತೆ, ಆದ್ರೆ ಎಲ್ಲದರಲ್ಲೂ ಕಂಡುಬರಲ್ಲ. ಪ್ರಾಣಿ ಜೀವಕೋಶಗಳಲ್ಲಿ ಇದಕ್ಕೆ ಸಮನಾದ ಕಾರ್ಯವನ್ನ ಮಾಡುವ ಕಣದಂಗ ಬಂದು ಲೈಸೋಸೋಮ್ಗಳು. ಈ ಕಿತ್ತಳೆ ಬಣ್ಣದಲ್ಲಿ ಕಾಣ್ತಿದೆಯಲ್ವಾ, ಈ ಕಣದಂಗಗಳು ಲೈಸೋಸೋಮ್ ಜೀವಕೋಶದೊಳಗಿನ ತ್ಯಾಜ್ಯ ಪದಾರ್ಥಗಳು ಮತ್ತು ಹಾಳಾದ ಭಾಗಗಳನ್ನ ಜೀರ್ಣಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತೆ. ಇದನ್ನ ಪ್ರಾಣಿ ಜೀವಕೋಶದ ತ್ಯಾಜ್ಯ ವಿಲೇವಾರಿ ಕೇಂದ್ರ ಅಂದ್ರೆ ರೀಸೈಕ್ಲಿಂಗ್ ಕೇಂದ್ರ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ. ಹಲವಾರು ಕಿಣ್ವಗಳು ಇರುತ್ತೆ ಇದರಲ್ಲಿ. ಇವು ಪದಾರ್ಥಗಳನ್ನ ಸಣ್ಣ ಭಾಗಗಳಾಗಿ ಒಡೆದು ಮತ್ತೆ ಬಳಸಿಕೊಳ್ಳಲು ಅಂದ್ರೆ ರೀಸೈಕಲ್ ಮಾಡಲು ಸಹಾಯ ಮಾಡುತ್ತೆ. ಇದರಲ್ಲಿ ಅಸಿಡಿಕ್ pH ಇರೋದ್ರಿಂದ ಪದಾರ್ಥಗಳನ್ನ ವಿಭಿನ್ನ ರೀತಿಯಲ್ಲಿ ವಿಗ್ರಹಿಸಲು ಅಂದ್ರೆ ಭಾಗಗಳಾಗಿ ಬೇರ್ಪಡಿಸಲು
ಅನುಕೂಲ ಆಗುತ್ತೆ. ಇದೇ ರೀತಿಯಲ್ಲಿ ಪದಾರ್ಥಗಳ ವಿಗ್ರಹ ಮತ್ತು ವಿನಿಮಯಕ್ಕೆ ಸಂಬಂಧಿಸಿದ ಮತ್ತೊಂದು ಕಣದಂಗವೆಂದ್ರೆ ಪೆರಾಕ್ಸಿಸೋಮ್ಸ್. ಇವು ಹಾನಿಕಾರಕ ಪದಾರ್ಥಗಳನ್ನ ನಿವಾರಣೆ ಮಾಡುತ್ತೆ, ಅಂದ್ರೆ ಡಿಟಾಕ್ಸಿಫೈ ಮಾಡುತ್ತೆ. ಕೆಲವು ಆಕ್ಸಿಡೈಸೇಷನ್ ಕ್ರಿಯೆಗಳು ಕೂಡ ಇಲ್ಲಿ ನಡೆಯುತ್ತೆ. ವಿಶೇಷವಾಗಿ ಈ ಫ್ಯಾಟಿ ಆಸಿಡ್ಗಳನ್ನ ಸಣ್ಣ ಭಾಗಗಳಾಗಿ ವಿಭಜಿಸಲು ಸಹಾಯ ಮಾಡುತ್ತೆ. ಇವುಗಳ ಎಲ್ಲಾ ಕಾರ್ಯಗಳನ್ನ ನಾವು ಇನ್ನೂ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಇದ್ದೇವೆ ಅಷ್ಟೇ. ಈಗ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದ ಮತ್ತೊಂದು ಪ್ರಮುಖ ವ್ಯತ್ಯಾಸವನ್ನ ನೋಡೋಣ. ಸಸ್ಯ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ ಇರುತ್ತೆ. ಈ ಕ್ಲೋರೋಪ್ಲಾಸ್ ದ್ಯುತಿ ಸಂಶ್ಲೇಷಣೆಗೆ ಸಹಾಯ ಮಾಡುತ್ತೆ. ಅಂದ್ರೆ ಬೆಳಕಿನ ಶಕ್ತಿಯನ್ನ ಬಳಸಿಕೊಂಡು ಸಸ್ಯ ತನ್ನ ಆಹಾರವನ್ನ ತಯಾರಿಸಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಪ್ರಾಣಿ ಕೋಶಗಳಲ್ಲಿ ಈ ಕ್ಲೋರೋಪ್ಲಾಸ್ ಕಂಡುಬರಲ್ಲ. ಈ ಎರಡೂ ಜೀವಕೋಶಗಳಲ್ಲಿ ಸಾಮಾನ್ಯವಾಗಿ ನಾವು ಕೆಲವು ಕಣದಂಗಗಳನ್ನ ನೋಡ್ಬೋದು. ಮೈಟೋಕಾಂಡ್ರಿಯಾ ಶಕ್ತಿ ನಿವಾರಣಾ ಕೇಂದ್ರ ಅಂದ್ರೆ ATPಯನ್ನ ಉತ್ಪಾದನೆ ಮಾಡುತ್ತೆ. ಗಾಲ್ಗಿ ಸಂಕೀರ್ಣ ಪ್ರೋಟೀನ್ಗಳನ್ನ ಸಂಸ್ಕರಿಸಿ ಸಾಗಾಣಿಕೆ ಮಾಡುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ರೈಬೋಸೋಮ್ಗಳಿರೋದ್ರಿಂದ ಪ್ರೋಟೀನ್ ನಿರ್ಮಾಣ ಆಗುತ್ತೆ. ಇನ್ನು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಲಿಪಿಡ್ ನಿರ್ಮಾಣ ಆಗುತ್ತೆ. ನಂತರ ನ್ಯೂಕ್ಲಿಯರ್ ಪೊರೆ ಇರುತ್ತೆ, ಒಳಪೊರೆ ಮತ್ತು ಹೊರಪೊರೆ. ಹೊರಗಡೆ ಕಂಡುಬರೋ ಪೊರೆ ಬಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೊತೆ ಸಂಪರ್ಕವನ್ನು ಹೊಂದಿರುತ್ತೆ. ಅದ್ರೊಳಗೆ ಕಂಡುಬರೋದು ಕೋಶ ಕೇಂದ್ರ ಅಂದ್ರೆ ನ್ಯೂಕ್ಲಿಯಸ್. ಇದ್ರೊಳಗೆ DNA ಇರುತ್ತೆ. ನಂತರ ಈ ಡಾರ್ಕ್ ಆಗಿ ಕಾಣ್ತಿದ್ಯಲ್ವಾ ನ್ಯೂಕ್ಲಿಯೋಲಸ್, ರೈಬೋಸೋಮ್ ನಿರ್ಮಾಣಕ್ಕೆ ಸಂಬಂಧಿಸಿದ್ದು. ಸ್ವತಂತ್ರ ರೈಬೋಸೋಮ್ಗಳನ್ನ ಕೂಡ ನಾವು ಎರಡೂ ಜೀವಕೋಶಗಳಲ್ಲಿ ನೋಡ್ಬೋದು. ಸಾರಾಂಶವಾಗಿ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿ ಅನೇಕ ಸಾಮಾನ್ಯ ರಚನೆಗಳಿವೆ. ಆದರೆ ಕ್ಲೋರೋಪ್ಲಾಸ್ಟ್ಗಳು, ಕೋಶಭಿತ್ತಿ, ರಸದಾನಿ ಸಸ್ಯ ಜೀವಕೋಶಗಳಿಗೆ ವಿಶೇಷವಾಗಿದ್ರೆ ಲೈಸೋಸೋಮ್ ಪ್ರಾಣಿ ಕೋಶಗಳಲ್ಲಿ ಪ್ರಮುಖವಾಗಿದೆ.